ಮಾಡಿರೋ ಕಳ್ತನದ ಬಗ್ಗೆ ಇವತ್ತು ಹೋಟ್ ಚೋರಿ ಹಗರಣ ಎಲ್ಲರೂ ಜಗತ್ ಜಾಹೀರಾಗಿರ್ತಕ್ಕಂಥದ್ದು. ಆಗಸ್ಟ್ 8ನೇ ತಾರೀಕು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾರೆ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಅವರು ಬಹಿರಂಗ ಪಡಿಸ್ತಾರೆ ಮಹದೇವಪುರ ಏನು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನು ಹೋಟ್ ಚೋರಿ ಆಗಿದೆ ಅನ್ನುವಂಥದ್ದನ್ನ. 9ನೇ ತಾರೀಕಿಗೆ ಯಾಕೆ ಚುನಾವಣಾ ಆಯೋಗ ತಮ್ಮ ವೆಬ್ಸೈಟ್ಗಳನ್ನ ಬ್ಲಾಕ್ ಮಾಡ್ಕೊಂತು? ಅವ್ರ ಹಗರಣ ಮಾಡಿಲ್ಲ ತಾನೆ? ಹಾಗಿದ್ದ ಮೇಲೆ ಈ ದೇಶದ ಜನರ ಮುಂದೆ ಬಂದ್ಬಿಟ್ಟು ಜಸ್ಟಿಫಿಕೇಶನ್ ಕೊಡ್ಬೇಕಾಗಿರೋದು ಚುನಾವಣಾ ಆಯೋಗದ ಜವಾಬ್ದಾರಿ ಅಲ್ವಾ? ಸರಿ ಆಯ್ತಪ್ಪ, ಈಗ ಯಾಕೆ ಈಗ ಸಾಲು ಸಾಲು BLOಗಳು ಸತ್ತಿದ್ದಾರೆ, ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ, ಹೃದಯಾಘಾತ ಆಗಿದೆ, ಅವ್ರ ಮೇಲೆ BLOಗಳ ಮೇಲೆ ಹೈಯರ್ ಆಫೀಸರ್ಸ್ ಒತ್ತಡ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಆದ್ರೂ ಕೂಡ ಚುನಾವಣಾ ಆಯೋಗ ಯಾಕೆ ಇದ್ರ ವಿರುದ್ಧ ಬಂದು ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ? ಎಲ್ಲೋ ವಿದೇಶದಲ್ಲಿ ಕೂತಿರ್ತಕ್ಕಂಥ ವಿಶ್ಲೇಷಕರು ಇದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಯಾಕೆ BLOಗಳ ಸಾವಾಗಿದೆ ಅಂತ ಹೇಳ್ಬಿಟ್ಟು ಜಸ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ. ಬಟ್ ಚುನಾವಣಾ ಆಯೋಗ ಒಂದು ಸ್ವತಂತ್ರವಾದಂತ ಸಂಸ್ಥೆ, ಸಂವಿಧಾನದ ಅಡಿಯಲ್ಲಿ ಅದು ಇಂಡಿಪೆಂಡೆಂಟ್ ಬಾಡಿ ಇರಬೇಕು. ಯಾರು ಒಬ್ಬ ಪಕ್ಷದವರಾಗ್ಲಿ ಒಬ್ಬ ವ್ಯಕ್ತಿ ಅದರ ಮೇಲೆ ಒತ್ತಡ ಹೇರಬಾರದು ಅಂತ ಹೇಳಿ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಪ್ರಜೆಗಳ ಮುಂದೆ ಬಂದ್ಬಿಟ್ಟು ಅವರು ಅದನ್ನ ಏನಾಗ್ತಿದೆ ಆರೋಪ ಬಂದಾಗ ಅದನ್ನ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿರೋದು ಚುನಾವಣಾ ಆಯೋಗದ ಜವಾಬ್ದಾರಿ ಅಲ್ವೇನೋ? ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.